ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತಿನ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇನೇ ಬೆಳಗ್ಗೆನೇ ನಮ್ಮಪ್ಪ ಹೋಗಿ ತಲೆ ಮಟನ್ ತೊಗೊಂಡು ಮತ್ತು ಚಿಕನ್ ತೊಗೊಂಬಂದಿದ್ರು. ಮತ್ತು ಇದು ನೋಡ್ಬೋದು ಮೇಕೆ ಕಾಲು, ಇದನ್ನು ಕಾಲು ಸೂಪ್ ಮಾಡೋದಕ್ಕೆ ಅಂತ ತೊಗೊಂಬಂದಿದ್ರು. ಇನ್ನು ಸಂಜೆಗೆ ಫಿಶ್ ಬೇರೆ ಬರೋದಿದೆ, ಆದರೆ ಫಿಶ್ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನನ್ನ ಚಾನಲ್ನಲ್ಲಿ ಯಾವತ್ತೂ ನಾನು ತಲೆ ಮಟನ್ ಸಾಂಬಾರನ್ನ ಶೇರ್ ಮಾಡ್ಕೊಂಡಿರಲಿಲ್ವಲ್ಲ, ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ಸಾಂಬಾರು ಮಾಡ್ತಾಯಿನಿ, ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಶೂಟ್ ಮಾಡ್ತಾಯಿನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈ ಕಡೆ ತಲೆ ಮಟನ್ ಕ್ಲೀನಾಗಿ ಚೆನ್ನಾಗಿ ತೊಳೆದು ಅದರಲ್ಲಿರೋ ನುಚ್ಚುಮೂಳೆ ಎಲ್ಲ ತೆಗೆದು ಅರಿಶಿನ ಮತ್ತು ಉಪ್ಪು ಹಾಕಿ ಈ ಕಡೆ ಬೇಯಕ್ಕಿಟ್ಟಿದ್ದೀನಿ. ಅದು ಸುಮಾರು ಒಂದು 2 kg ಬರ್ಬೋದು ಅನಿಸುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ನಾನಿಲ್ಲಿ 2 ಬಿಗ್ ಸೈಜ್ 2 ಈರುಳ್ಳಿ ಅನ್ನೋದಕ್ಕಿಂತ 1.5 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಈರುಳ್ಳಿ ಹಾಕಿದ್ರು ಮತ್ತು ಸಾಂಬಾರು ಸ್ವೀಟ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀವು ಈರುಳ್ಳಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ದೊಡ್ಡದು 1.5 ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 1.5 ಕೈ ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡು ಮತ್ತು 1 ಇಂಚಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಪೆಪ್ಪರ್ ಫ್ಲೇವರ್ ಚೆನ್ನಾಗಿರುತ್ತೆ ತಲೆ ಮಟನ್ ಸಾಂಬಾರಿಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ದೊಡ್ಡ 1 ಟೇಬಲ್ ಸ್ಪೂನಷ್ಟೇ ಮೆಣಸಿಟ್ಕೊಂಡು 4ರಿಂದ 5 ಲವಂಗ, 1-2 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ತುಂಬ ಟೊಮೆಟೊ ಹಾಕ್ಕೊಂಡ್ರೆ ಮತ್ತು ಹುಳಿ ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಅದು ಹಾಕಿ ಫ್ರೈ ಮಾಡಿದಾದಮೇಲೆ 1 ಸ್ಪೂನಷ್ಟು ಹುರಿಗಡಲೆ ಮತ್ತು 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕಿದ್ರೆ ನುಣ್ಣಗೆ ರುಬ್ಬಬೇಕು ಮಸಾಲೆ, ಬಟ್ ನಮ್ಮ ಮನೇಲಿ ಅವತ್ತು ಕರೆಂಟ್ ಇರಲಿಲ್ಲ, UPS ರುಬ್ಬಿರೋದ್ರಿಂದ ಅಷ್ಟು ಚೆನ್ನಾಗಾಗಿಲ್ಲ. ಮತ್ತು ಅಷ್ಟು ಫ್ರೈ ಮಾಡಿದಾದಮೇಲೆ ಈ ಕಡೆ ಚಿಲ್ಲಿ ಪೌಡರ್ 1 ಸ್ಪೂನು, ಕೊತ್ತಂಬರಿ ಸೊಪ್ಪು ಅರ್ಧ ತೆಂಗಿನಕಾಯಿ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಆರಕ್ಕಿಟ್ಟಿದ್ದೀನಿ. ಅದು ಆರಿದಾದಮೇಲೆ ಕ್ಲೀನಾಗಿ ನುಣ್ಣಗೆ ರುಬ್ಕೊಬರ್ಬೇಕು. ಅಷ್ಟರಲ್ಲಿ ಈ ಕಡೆ ತಲೆ ಮಟನ್ ಸಹ ಚೆನ್ನಾಗಿ ನೀರು ಬಿಟ್ಕೊಂಡಿತ್ತು. ಅದಕ್ಕೆ ಇವಾಗ ಏನು ರುಬ್ಕೊಂಬಂದಿಟ್ಟಿದ್ನಲ್ವ ಮಸಾಲೆ ಅದು ಹಾಕಿ ನೀರಿನ ನೀರು ನಿಮ್ಗೆ ಯಾವ ಥರ ಬೇಕೋ, ತೆಳ್ಳಗೆ ಬೇಕೋ ತಿಕ್ಕಾಗಿ ಬೇಕೋ ಸಾಂಬಾರು ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಗಲೇ ಫ್ರೈ ಮಾಡೋಕ್ಕೆ ಉಪ್ಪು ಹಾಕಿಟ್ಟಿರ್ತೀವಿ, ಇವಾಗ ನೋಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಗಸಗಸೆ ಹಾಕಿ ರುಬ್ಬೋದಾದರೆ ನುಣ್ಣಗೆ ರುಬ್ಕೊಳ್ಳಿ, ಸಾಂಬಾರು ಟೇಸ್ಟಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ವಿಸಿಲ್ ಕ್ಲೋಸ್ ಮಾಡಿ ಆದರೆ ಒಂದು 5 ವಿಸಿಲ್ ತೊಗೊಂಡ್ರೆ ತಲೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ಬಿರಿಯಾನಿ ರೆಸಿಪಿ ನೋಡಿಸ್ತೀನಿ ಬನ್ನಿ. ನನ್ನ ತಂಗಿ ರೆಸಿಪಿ ಇದು, ಅವಳು ಹೇಗೆ ಮಾಡ್ತಾಳೆ ಅಂತ. ಫಸ್ಟು ಕುಕ್ಕರ್ ಕಾಯಕ್ಕೆ ಇಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಬಿರಿಯಾನಿ ರೈಸ್ ಐಟಮ್ಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮನೆಗೆ ಈ ಡಿಸ್ಟರ್ಬೆನ್ಸ್ಗೆ ನಾನು ಇಟ್ಕೊಡೋ ವಾಯ್ಸ್ ಹಾಕಿ ಹೋಗೋದು ಚೆನ್ನಾಗಿರ್ತೈತೆ. ಫ್ರಿಜ್ಜಾಗ ಆಯ್ತು ನಮ್ಮ ಚೆನ್ನಾಗಿ ಸಾಕು. ಒಂದು ಪ್ಯಾಕೆಟ್ ಫುಲ್ ಹಾಕ್ಬಿಡು, ನಿನ್ನ ಮನ್ಸ ಮಾಡೋಣ. ಅವ್ರದ್ದು ಇವ್ರು ದೀಪ್ತಿ ಅವರೆಲ್ಲ ಮಾಡ್ತಾರಲ್ಲ ಗೊತ್ತಾ, ಡೈರೆಕ್ಟಾಗಿ ಮಾತಾಡ್ಕೊಂಡು ಹಂಗೆ ಮಾಡೋಣ ಅಂದರೆ ನೀವು ಯಾರು, ಅವಳು ನನ್ನ ಹತ್ರ ಮಾತಾಡೋಲ್ಲ, ನೀನು ವಾರಕ್ಕೊಂದ್ಸತಿ ಬರ್ತೀಯ ಅಮ್ಮ ಗಾನ ನೀವು ಅನ್ನಕ್ಕೆ ಹೋಗಿ ಕರ್ಕೊಂಡ್ಬಿಡ್ತಾಳೆ ದೀಪ್ತಿ ಒಂಥರ ಸೇಮ್ ನಿಂತಾರಣ್ಣ ನಮಗೆ ಬೇಕಾದ್ರೆ ಒಂದು ಸ್ವಲ್ಪ ಹಾಕೋಣ. ಆದರೆ ಎಣ್ಣೆ ಫ್ರೈ ಆದರೆ ಏನು ಹಾಕಿದ್ಬೇಕಾ, ಇವಾಗ ಚಿಕನ್ ಹಾಕ್ಲಾ, ಇದು ಅರ್ಶಿನ ಪುಡಿ ವಾಸನೆ ಬರೋಕ್ಕೆ ಮುಂಚೆ ಹಾಕ್ಬೋದು. ಉಪ್ಪು ಹಾಕ್ಬಿಟ್ಟು
ಹಾಕಿರ್ತೀನಿ. ಆಮೇಲೆ ಮಾಡ್ಕೊಂಡು ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ. ಉಪ್ಪು ಹಾಕಿ ಕೇಳಿಸ್ತಲ್ಲ ನಿಮಗೇನೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತ. ಏನೋ ನಾನು ಯಾವತ್ತೂ ನೋಡಿದ, ಇವತ್ತು ಇವಳು ಏನೋ ಫಸ್ಟ್ ಎಣ್ಣೆಗೆ ಹಾಕೋಳೆ ಚೆನ್ನಾಗಿರ್ತೈತೆ ಅಂತ. ಲೆಟ್ ಫ್ರೈ. ಈ ಥರನೂ ಒಂದು ಸರ್ತಿ ಮಾಡ್ಕೊಂಡು ತಿನ್ನೋಣ, ಹೆಂಗಿರುತ್ತೆ ನೋಡೋಣ. ಜೋರಾಗಿ ಮೈಕು ಒಂದು ದೊಡ್ಡ ಸ್ಪೂನ್, ಒಂದೂವರೆ ಸ್ಪೂನ್ ಹಾಕ್ತೀನಿ ಅಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ. ಈ ಕಡೆ ಕಾಲ್ ಸೂಪ್ ರೆಡಿ ಆಗಿದೆ. ಇದು ವಿಸಿಲ್ ಹೋಗೋಷ್ಟರಲ್ಲಿ ಈ ಕಡೆ ಫ್ರೈ ಮಾಡ್ಕೋಬೇಕು. ಚಿಕನ್ ಫ್ರೈಗೆ ಬಾಣಲಿ ಇಟ್ಕೊಬಿಡ್ತೀವಿ. ಇದು ಬಿರಿಯಾನಿಗೆ ಇದು ಪೇಸ್ಟು, ಪುದೀನ ಹಾಕಿಟ್ಕೊಂಡಿದ್ದಾಳೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಸ್ವಲ್ಪ ಕೊತ್ತಂಬರಿ. ನಾವು ಇವತ್ತು ಮಾಡ್ತಾ ಇರೋದು ಗ್ರೀನ್ ಕಲರ್ ಬಿರಿಯಾನಿ. ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿರೋದ್ರಿಂದ ಅದಕ್ಕೆ ಹಾಕೊಂಡು ರುಬ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಇಲ್ಲಾಂದರೆ ನೀವು ಅದ್ರ ಜೊತೆನೇ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಬೋದು. ಇವಾಗ ಇದು ನೋಡ್ಬೋದು, ಕ್ಲೀನಾಗಿ ಎಣ್ಣೆ ಬಿಟ್ಕೊತಾ ಇದೆ ಚೆನ್ನಾಗಿ. ಇವಾಗ ಅದನ್ನು ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾಳೆ. ಇವಾಗ ಏನು ರುಬ್ಬಿಟ್ಕೊಂಡಿದ್ದು ಗ್ರೀನ್ ಕಲರ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಚಿಕನ್ ಫ್ರೈಗೂ ರೆಡಿ ಆಗ್ತಾ ಇದೆ. ನನಗೆ ನೀರು ಇವಾಗ ಹಾಕೋಬಿಡ್ತೀಯ? ಚೂರಷ್ಟೇ ತಲೆ ಇಡ್ಕೋಬೇಕು ಚಿಕನ್ ಅಂತ. ಮಿಕ್ಸ್ ಕರೋ. ಇವಾಗ ಇದೆಲ್ಲ ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡ್ಲಿ ಅಷ್ಟೊತ್ತಿಗೆ ಈ ಕಡೆ ಟೊಮೆಟೊ ಪ್ಯೂರಿ ಮಾಡ್ಕೋತಾಳೆ. ಮಾ ಕೊಡು. ಎರಡು ಟೊಮೆಟೊನಾ? ಒಂದೂವರೆ ಅಂದ್ಕೊಳ್ತೀನಿ. ನಮ್ಮದು ಬಿರಿಯಾನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಹಾಕೊಂಡಿದ್ದೀನಿ. ಇದು ಟೊಮೆಟೊ ಫುಲ್ಲು ನುಣ್ಣಗೆ ಮಾಡಿಲ್ಲ, ಯಾಕಂದರೆ ಮಕ್ಕಳು ಅದು ಬಾಯಿ ಸಿಕ್ಕಲು ಇಷ್ಟ ಆಗುತ್ತೆ. ಅದಕ್ಕೆ ಹೇಳಿಲ್ವಾ ನಾನು ಶಿ ಇಸ್ ಮೈ ಸೆಕೆಂಡ್ ಮದರ್ ಅಂತ? ಹಾಕೋದಕ್ಕ ಇದಕ್ಕೆ ಇನ್ನೊಂದು ಟೊಮೆಟೊ ಹಾಕೊಂಡಿದ್ದೀನಿ. ಅದಕ್ಕೆ ಅವ್ರು ಗ್ರೇವಿ ಆಗುತ್ತೆ ಅಂತ. ಇವಾಗ ಏನು ಮಾಡೋದು? ಚಿಕನ್ ಹಾಕ್ಬಿಟ್ಟು ಫ್ರೈ ಮಾಡಬೇಕಾ ಇಲ್ಲ ಟೊಮೆಟೊ ಹಾಕೋಗಂಟ ಕಾಯ್ಬೇಕಾ? ಚಿಕನ್ ಹಾಕು ತಲೆ ಹಿಡಿತೈತೆ. ಫ್ರೈ ಇದೇನು ರೆಸಿಪಿ ಇಲ್ಲ, ಬರೀ ಬಿರಿಯಾನಿ ಮಾತ್ರ ಫ್ರೈ ರೆಸಿಪಿ ಶೂಟ್ ಮಾಡ್ತಾ ಇರೋದು ಅಷ್ಟೇ. ಉಪ್ಪು ಹಾಕ್ಲಾ? ಅಕ್ಕಿ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಕುಕ್ಕರಲ್ಲಿ ಸಾಲಲ್ಲ ಅಂತ ಇವಾಗೆಲ್ಲ ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀರಿ. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡಿದಾಯಿತು. ಇವಾಗ ಏನು ಹಾಕಿರೋದು? ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದಾಳಂತೆ ಇವಳು. ಮೊಸರೇನಕ್ಕೆ ಹಾಕೋದು? ಚಿಕನ್ ಸಾಫ್ಟ್ ಆಗಲಿ ಅಂತ. ಓಕೆ. ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. 1:2 ರೇಷದಲ್ಲಿ ನೀರು ಹಾಕ್ಕೋಬೇಕು. ನಾವು 3 ಲೋಟ ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 6 ಲೋಟ ನೀರು ಹಾಕ್ಕೊಂಡಿದ್ದೀವಿ. ಲೋಟ ಸ್ವಲ್ಪ ದೊಡ್ಡದು, ಜನ ಜಾಸ್ತಿ ನಮ್ಮ ಮನೇಲಿ, ಅದಕ್ಕೆ. ಇವಾಗ ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಂಡು ದಮ್ ಕಟ್ಟಿದ್ರೆ ಆಗುತ್ತೆ. ನಾನು ಆಮೇಲೆ ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇದು ನನ್ನ ಮಗುಗೆ ಫೀಡ್ ಮಾಡ್ಸೋಕೆ ಹೋಗ್ಬೇಕು, ಅದಕ್ಕೋಸ್ಕರ.
ನೋಡ್ಬೋದು ನೀರು ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದಕ್ಕೆ ಸೀರೆ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ಹಾಕೋಣ. ಶಾರು ಬೇಬಿ ನೋಡ್ರಿ ಏನ್ ಮಾಡ್ತಾವಂತ. ಏನ್ ಕೆಲಸ ಮಾಡಕ್ ಬಿಡಲ್ಲ ಮಕ್ಕಳು. ಗಾಳಿಗೆ ಗಲಾಟೆ ಮಾಡೋದು ಮಕ್ಕಳು. ಮಕ್ಕೆಲ್ಲ ಹಾಕಿದಾಯ್ತು. ಮಕ್ಕಳಿಗೋಸ್ಕರ ಕೋಳಿ ಕಾಲು ಇದು ಟೇಸ್ಟ್ ಮಾಡೋಕ್ಕೆ. ನವಿ ಟೇಸ್ಟ್ ನೋಡಿ ಬಾರೆ. ಸೂಪರ್. ಯಮ್ಮಿ ಯಮ್ಮಿ ಬಿರಿಯಾನಿ ಇಸ್ ರೆಡಿ. ಮಿಕ್ಸ್ ಮಾಡು ನವಿ. ರೈಸ್ ಅಂತೂ ಸಕ್ಕತ್ತಾಗುತ್ತೆ. ನಮ್ಮ ಮನೇಲಿ ಈ ಥರನೇ ತಿನ್ನೋದು, ಸಾಫ್ಟಾಗಿ ತಿನ್ನೋದು. ಅದಕ್ಕೋಸ್ಕರನೇ ಈ ಥರ ಮಾಡೋದು. ಒಂದು ನಿಮಿಷ ಹೊಗೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ತಟ್ಟೆಗೆ ಹಾಕೊಂಡು ತೋರಿಸ್ತೀನಿ ರೀ ನಾನು ನಿಮಗೆ. ಈ ಕಡೆ ಕಾಲು ಸೊಪ್ಪು, ಇದು ಬಿಸಿ ಬಿಸಿ. ಹೊರಗಡೆ ತುಂಬ ಚಳಿ ಚಳಿಗೆ ಇವಾಗ ಬಿಸಿ ಬಿಸಿ ಊಟ. ದಿಸ್ ಈಸ್ ಚಿಕನ್ ಡ್ರೈ ಆರ್ ಗಟ್ಟಿ ಫ್ರೈ ಅಂತ ಹೇಳ್ಬೋದು. ಸುಮ್ಮನೆ ನಂಚ್ಕೊಳ್ಳೋದಕ್ಕಷ್ಟೇ ಇದು. ಮತ್ತು ಬಿರಿಯಾನಿಗೆ ಮೊಸರು ಬಜ್ಜಿ. ನಮ್ಮ ಅಪ್ಪಗೆ ಇದು ಮೊಸರು ಬಜ್ಜಿ ಫೇವ್ರೇಟ್. ಮತ್ತು ತಲೆ ನೋಡಿ ಸಖತ್ತಾಗಿದೆ ಬಿರಿಯಾನಿ. ಆ್ಯಂಡ್ ಇದು ಸಾಂಬಾರು. ವಾವ್. Very good. Done. Good girl. Done. Done. ಎತ್ಕಮ್ಮ ಅವ್ಳ ಕೈ ಕೊಡ್ತಾಳೆ. ಎತ್ಕೊ. ಇಲ್ಲ ಇದು ಇದಕ್ಕಂತ ಯಾವುದೋ ಒಂದು ಎತ್ಕೊಂಬಗ್ನೆ ಪ್ಲೀಸ್. ಇದು ಅಜ್ಜಿ ಕೊಟ್ಬಿಡು. ಮತ್ತೆ ಇಷ್ಟೊಂದು ಇರಮ್ಮ ಫ್ರೈ ಹಾಕಲಿ. ಫ್ರೈ ಹಾಕ್ಲಿ, ಸಾಂಬಾರು ಹಾಕ್ಲಿ, ಕೊಡು. ಅಡುಗೆ ಎಲ್ಲ ರೆಡಿ ಆದಮೇಲೆ ನನ್ನ ತಂಗಿ ಇನ್ನೂ ಕೆಲಸದಿಂದ ಬಂದಿರಲಿಲ್ಲ. ಮತ್ತು ಹಸ್ಬೆಂಡು ಇವತ್ತು ನಾನು ಬರೋಲ್ಲ, ನೀನು ಊಟ ಮಾಡ್ಕೊಂಡಿರೋ, ನಾಳೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ಸಾಂಬಾರು ಮಾತ್ರ ಎತ್ತಿಟ್ಟಿದ್ದೆ. ಇವಾಗ ನಾವೆಲ್ಲರೂ ಕೂತ್ಕೊಂಡು ಮನೇಲಿರೋರೆಲ್ಲ ಆರಾಮಾಗಿ ಊಟ ಮಾಡ್ತಾಯಿದ್ವಿ. ಈ ಥರ ಯಾವಾಗಲೂ ಸಿಕ್ಕಲ್ಲ ಈ ಥರ ನಮಗೆ ಒಟ್ಟಾಗಿ ಕೂತ್ಕೊಂಡು ತಿನ್ನೋದಕ್ಕೆ. ಸಿಕ್ಕಿದಾಗ ಎಂಜಾಯ್ ಮಾಡಬೇಕು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.